ಸೊ ಈಗ ಎರಡನೇ ಸುದ್ದಿ ಬರ್ತೀನಿ, ಬಹಳ ಇಂಪಾರ್ಟೆಂಟ್ ಇದು. ಅದು ಈ ತೈಲವನ್ನ ಹೊತ್ತಂತ LPG ಹೊತ್ತಂತಹ ಹಡಗು ಮಂಗಳೂರಿಗೆ ಬರಬೇಕಾಗಿತ್ತು. ನಾವೆಲ್ಲ ಏನು ಅನ್ಕೊಂಡಿದ್ವಿ ಗೊತ್ತಾ, ಮಂಗಳೂರಿನಿಂದ ಬೆಂಗಳೂರು ಮತ್ತು ಮೈಸೂರಿಗೆ ಪೈಪ್ ಲೈನ್ಗಳಿವೆ, LPG ಅನ್ನ ಸುಲಭವಾಗಿ ಕಳಿಸಬಹುದು. ಅದರಿಂದ ಅದು ಬರುವ ಮೂಲಕ ಈ LPG ಸಮಸ್ಯೆ ಏನಿದೆ ಅದು ಹರಿಯುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆದದ್ದೇ ಬೇರೆ. ಏನಾಯ್ತು, LPG ಅನ್ನ ಹೊತ್ತಂತ ಟ್ಯಾಂಕರ್ಗಳು ನಮಗೆಲ್ಲ ಗೊತ್ತಿದೆ, ಅದು ಭಾರತಕ್ಕೆ ಬರ್ತಾ ಇದೆ ಅಂತ ಸಂತೋಷ ಪಡುವಿ ನಾವು. ಸೊ ಮೊದಲ ಹಡಗು ಅದು ಶಿವಾಲಿಕ್ ಅಂತ, ಅದು ಬಂತು 20,000 ಟನ್ ಅನ್ನ ಅದು ಗುಜರಾತ್ ನಲ್ಲಿ ಇಳಿಸು. ಓಕೆ, ಗುಜರಾತ್ ನಮ್ಗೇನು, ಗುಜರಾತ್ ಬೇರೆ ಅಲ್ಲ, ನಮ್ದೇ ರಾಜ್ಯ. ಓಕೆ ಫೈನ್. ಗುಜರಾತ್ ನಲ್ಲಿ ಇಳಿಸಿದಂತ ಈ ಹಡಗು ಮಂಗಳೂರಿಗೆ ಬಂದು 26,000 ಟನ್ LPG ಇಳಿಸ್ಬೇಕಾಗಿತ್ತು. ಆದ್ರೆ ನಿನ್ನೆ ಆದದ್ದೇ ಬೇರೆ. ನಿನ್ನೆ ಸಂಜೆ ಮಂಗಳೂರು ಪೋರ್ಟ್ ಏನಿದೆ, ಬಂದರು ಅಧಿಕಾರಿಗಳು ಒಂದು ಮಾತನ್ನು ಹೇಳಿದ್ರು, ಇಲ್ಲ ಸಾರ್, ಈ LPG ಬರೋ ಸಾಧ್ಯತೆ ಕಡಿಮೆ. ಇಟ್ ವಾಸ್ ರಿಯಲಿ ಶಾಕಿಂಗ್ ನ್ಯೂಸ್. ಯಾಕೆ ಕಡಿಮೆ? ಸೊ ಮಂಗಳೂರಿಗೆ ಬರಬೇಕಾದಂತ ಈ ಟ್ಯಾಂಕರ್ ಏನಿದೆ ಅದು ದಹೇಜ್ ಟರ್ಮಿನಲ್ ಅಂತ. ದಹೇಜ್ ಟರ್ಮಿನಲ್ ಅಂದ್ರೆ ಅದು ಅದಾನಿ ಪೆಟ್ರೋ ಕೆಮಿಕಲ್ಸ್ ಏನಿದೆ ಬಂದರಿದೆ ಅಲ್ಲೊಂದು, ಅದಾನಿ ಬಂದರಿಗೆ ಅದು ಡೈವರ್ಟ್ ಮಾಡಲಾಗಿದೆ ಅನ್ನುವ ಆಘಾತಕರ ಸುದ್ದಿ. ಕನ್ನಡಿಗರು ನಮ್ಗೆಲ್ಲ ಆಘಾತ. ಓಕೆ, ಒಂದು ಟ್ಯಾಂಕರ್ ಅನ್ನ ಗುಜರಾತ್ ಕಳಿಸಿದ್ರಿ, ಎರಡನೇ ಟ್ಯಾಂಕರ್ ಕೂಡ ಅದು ಅದಾನಿ ನೇತೃತ್ವದ ಬಂದರಿಗೆ ಹೋದದ್ದು. ಸೊ ಅದು ಹೋದ ಮೇಲೆ ಇನ್ನೊಂದು ಹಡಗು ಬರೋದಿದೆ, ಅದು 46,000 ಟನ್ ಏನಿದೆ ಅದನ್ನ ಹೊತ್ತು ಬರಬೇಕು. ಅದ್ರ ಹೆಸರು ನಂದಾದೇವಿ ಅಂತ. ಈ ನಂದಾದೇವಿ ಹಡಗು ಏನಿದೆ ಅದು ಕೂಡ ಗುಜರಾತ್ಗೆ ಹೋದದ್ದು. ಅಂದ್ರೆ ಯೋಚನೆ ಮಾಡಿ, ಬಂದಿರುವ ಎಲ್ಲ LPGಗಳು ಈಗ ಗುಜರಾತ್ಗೆ ಹೋಗ್ತಾ ಇವೆ. ಹಾಗಿದ್ರೆ ನಮ್ಮ ಕತೆ ಏನು, ಕರ್ನಾಟಕದ ಕತೆ ಏನು? ಬಿಟ್ಟುಬಿಡಿ ಸರ್, ನಮ್ಮ ಕತೆ ಏನು, ಕರ್ನಾಟಕದ ಕತೆ ಏನು? ಸೊ ಈಗ ಬಂದ ಮಾಹಿತಿಯ ಪ್ರಕಾರ 29ನೇ ತಾರೀಕು ಇನ್ನೊಂದು ಹಡಗು ಬರ್ತಾ ಇದೆ. ಅದು ಆಕ್ಚುಲಿ ಇನ್ನೊಂದು ಹಡಗು ಬರ್ತಾ ಇರುವುದೇನಿದೆ, LPGನ ತುಂಬಿಕೊಂಡು ಅದು ಅಮೇರಿಕಾದಿಂದ ಬರ್ತಾ ಇದೆ. ಅದರಲ್ಲಿ 30,000 ಟನ್ ಇದೆಯಂತೆ. 30,000 ಟನ್ ಅಂದ್ರೆ ನಮ್ಗೆ ಎಷ್ಟು ದಿನ ಸಾಕಾಗತ್ತೆ ನೋಡಿ. ಸೊ ಇದ್ರ ಬಗ್ಗೆ ಅನ್ಸೋದೇನು ಗೊತ್ತಾ, ನಾವಿದನ್ನ ಮಾತನಾಡಕ್ ಹೋದ್ರೆ ಏನ್ರಿ ಇದು ನಮ್ಮದು ಒಕ್ಕೂಟ ವ್ಯವಸ್ಥೆ ಬೈತೀರಿ ಅಂತ ಹೇಳ್ಬಹುದು. ಆದ್ರೆ ಕರ್ನಾಟಕಕ್ಕೆ ಬರಬೇಕಾದಂತಹ LPGಯನ್ನ ಕೊನೆಯ ಗಳಿಗೆಯಲ್ಲಿ ರಾತ್ರಿಯ ಹೊತ್ತು ಅದು ಅದಾನಿಯವರ ಟರ್ಮಿನಲ್ಸ್ಗೆ ಬಂದರಿಗೆ ಯಾಕೆ ಕಳಿಸಲಾಯಿತು? ಈ ಬಗ್ಗೆ ಮಂಗಳೂರು ಪೋರ್ಟ್ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಮೌನ ವಹಿಸ್ತಾರೆ. ಅವರು ಹೇಳೋದಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿ. ಹಾಗಿದ್ರೆ ಇಲ್ಲಿರುವ ಒತ್ತಡ ಯಾವುದು? ಯಾಕೆ ಕನ್ನಡಿಗರ ಅನ್ನವನ್ನ ಕಿತ್ತು ಇನ್ನೊಂದು ರಾಜ್ಯದವರಿಗೆ ಕೊಡ್ತೀರಿ? ಕನ್ನಡಿಗರಿಗೆ ಕೊಡಬೇಕಾದ್ದನ್ನು ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕಕ್ಕೆ ಬರಬೇಕಾದ್ದು ಯಾಕೆ ಬರ್ತಾ ಇಲ್ಲ? ಈ ಪ್ರಶ್ನೆಗಳನ್ನ ಕೇಳಬೇಕಾ? ಈ ಪ್ರಶ್ನೆಗಳನ್ನ ಕೇಳಬೇಕಾದವ್ರು ಯಾರು? ನಮ್ಮ ಜನಪ್ರತಿನಿಧಿಗಳು ಕೇಳಬೇಕು. ಈಗ 3 ಹಡಗುಗಳೇನಿವೆ, 3 ಗುಜರಾತ್ಗೆ ಹೋದ್ರೆ ಉಳಿದವ್ರು ಏನ್ ಕುತ್ಕೊಂಡು ಬಾಯಿ ಬಡ್ಕೋಬೇಕೇನ್ರಿ? ಏನ್ ಮಾಡ್ಬೇಕು ಉಳಿದವರು? ಈ ಪ್ರಶ್ನೆಗಳನ್ನ ಕೇಳಬೇಕಲ್ವಾ ನಾವು? ಈ ಪ್ರಶ್ನೆ ಯಾವ ಆಧಾರದ ಮೇಲೆ ನೀವು LPGಯನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತೀವಿ? ಅದಕ್ಕೆ ಜನರ ಮುಂದೆ ಹೇಳ್ಬೇಕಲ್ವಾ? ಇಂತಿಂಥ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ, ಇಂತಿಂಥ ಕಾರಣಕ್ಕಾಗಿ ಕಳುಹಿಸಿಕೊಟ್ಟಿದ್ದೇವೆ. ಈ ವಿವರವನ್ನ ನೀಡುವ ಕನಿಷ್ಠ ಸೌಜನ್ಯ ಮತ್ತು ಉತ್ತರದಾಯಿತ್ವ ಇರಬೇಕಲ್ವಾ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ನಮ್ಮ ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಅನ್ನೋದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷದವರಿರಲಿ, ಅವರು ರಾಜ್ಯದ ರಾಜಕಾರಣಿಗಳಿರಲಿ ಅಥವಾ ಕೇಂದ್ರದ ರಾಜಕಾರಣಿಗಳಿರಲಿ, ಅವರಿಗೆ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅನ್ನುವುದು ಇಲ್ಲ. ಸೊ ಬೇಕಾಬಿಟ್ಟಿ ವ್ಯವಹಾರ, ಯಾರಿಗೆ ಎಲ್ಲಿ ಬೇಕೋ ಅಲ್ಲಿ ಬೇಕೋ ಕೊಡೋ ಅಂತ.